ಅದನ್ನು ಸಾಕಾರಗೊಳಿಸುವಂಥ ಸಮಯ ಬಂದಿರತಕ್ಕಂಥದ್ದು ಈಗ. ಅದು ನಮಗೆ ಹೊಸ ಕ್ಷೇತ್ರ. ಆ ಕ್ಷೇತ್ರಕ್ಕೆ ನಾವು ಜೊತೆಗಾರನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಮುಂದೆ ನಡಿಬೇಕಾದಂಥದ್ದು ಎಲ್ಲವೂ ಸುಲಲಿತವಾಗಿ ನಡಿಬೇಕು. ಈ ಒಂದು ಭೌತಿಕ ಕಟ್ಟಡ ಕೆಲಸಗಳು ಕೂಡ ಬೇಗ ಮುಗಿಬೇಕು. ಅದಾದಮೇಲೆ ಒಳ್ಳೆಯ ವೈದ್ಯಕೀಯ ತಂಡದ ಮುಖಾಂತರ, ಆಸ್ಪತ್ರೆಯ ಆಡಳಿತದ ಮುಖಾಂತರ ಸಾಮಾನ್ಯ ಜನರ ಆರೋಗ್ಯ ಸುಧಾರಣೆಗಾಗಿ ನಾವು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಶ್ರೀಗಳವರ ಆಶೀರ್ವಾದದಿಂದ, ವಿಧುಶೇಖರ ಭಾರತೀ ಸ್ವಾಮಿಗಳವರ ಆಶೀರ್ವಾದದಿಂದ ಇದು ನಿರ್ವಿಘ್ನವಾಗಿ ನಡೆದು ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಮನೋಸಂಕಲ್ಪದಿಂದ ಇವತ್ತಿನ ಪೂಜಾ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮನವಿ ಮಾಡಿಕೊಂಡಾಗ ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಹಾರೈಸಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಶ್ರೀಗಳವರು ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷ ಆಗಿದೆ. ಮುಂದಿನ ಕಾರ್ಯಗಳು ಸುಗಮ ಆಗತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಬಂದಂಥ ಸನ್ನಿವೇಶದಲ್ಲೆಲ್ಲ ಕೂಡ ಈ ಥರದವಾದಂಥ ಆಲೋಚನೆಗಳನ್ನ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ನಮಗೆ ಒಂದು ಮಾನದಂಡವನ್ನು ನಾವು ಟೈಮ್ ಲಿಮಿಟ್ನ ಇಟ್ಕೊಂಡು ಮಾಡಲಿಕ್ಕೆ ಹಲವಾರು ಕಾರಣಗಳಾಗಿರಲ್ಲ. ಆದರೆ ಗುರುಗಳು ಬಂದಾಗ, ಆಶೀರ್ವಾದ ಮಾಡಿದಾಗ ನಮ್ಮ ಮನಸ್ಸಿನ ಸಂಕಲ್ಪ ಮತ್ತು ನಮ್ಮ ದೃಢ ನಿಶ್ಚಯಗಳು ಗಟ್ಟಿಯಾಗ್ತವೆ. ಆವಾಗ ಮತ್ತೊಮ್ಮೆ ನಮ್ಗನ್ಸೋದು ಏನಂತಂದರೆ, ಮತ್ತೆ ಗುರುಗಳು ಬರೋದ್ರೊಳಗಡೆ ಇದನ್ನು ಪೂರ್ಣಗೊಳಿಸಿ ಆ ಆಶೀರ್ವಾದದ ಮುಖಾಂತರ ಈ ಸೇವೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸುವಂಥ ಅವಕಾಶಕ್ಕೆ ಆ ಸದುಪಯೋಗ ಸಮಯ ಆಗಬೇಕು, ಯಾವುದೇ ವಿಘ್ನಗಳು ಆಗಬಾರ್ದು ಅನ್ನುವಂಥ ಮನಸ್ಸಂಕಲ್ಪದಿಂದ ಅತ್ಯಂತ ಇದರಿಂದ ನಾವು ವಿನಯದಿಂದ ಗುರುಗಳಲ್ಲಿ ಪ್ರಾರ್ಥಿಸಿ ಈ ಒಂದು ಭೂಮಿ ಪೂಜೆಯನ್ನು ಇವತ್ತು ಬಂದು ಆಶೀರ್ವದಿಸ್ತಾ ಇದ್ದಾರೆ. ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ನಮ್ಮೆಲ್ಲರೂ ಕೂಡ ಆಶೀರ್ವಚನವನ್ನು ನೀಡಬೇಕು ಅಂತ ಕಳಕಳಿಯಾಗಿ ನನ್ನ ನಮಸ್ಕಾರಗಳ ಮುಖಾಂತರ ಕೋರ್ತಾ ಇದ್ದೀನಿ. ಉಪದೇಶ ಮಾಡಿದ್ದಾರೆ. ಆ ವಿಚಾರಗಳು ಎಂತಹ ವಿಚಾರಗಳು ಅಂತ ಕೇಳಿದರೆ, ಅದು ಯಾವುದೋ ಒಂದು ಕಾಲಕ್ಕೆ, ಅವರ ಒಂದು ಕಾಲಕ್ಕೆ ಮಾತ್ರ ಸೀಮಿತವಾದಂತಹ ವಿಚಾರಗಳು, ಅಥವಾ ಯಾವುದೋ ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಒಂದು ಸಮುದಾಯಕ್ಕೆ ಮಾತ್ರವೇ ಸೀಮಿತವಾದಂತಹ ವಿಚಾರಗಳಲ್ಲ. ಎಲ್ಲ ಕಾಲಗಳಲ್ಲೂ ಎಲ್ಲರಿಗೂ ಅತ್ಯಂತ ಗ್ರಾಹ್ಯವಾಗಿರತಕ್ಕಂತಹ ಅನೇಕ ವಿಧವಾದ ವಿಚಾರಗಳನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಅವರು ತಮ್ಮ ಗ್ರಂಥಗಳಲ್ಲಿ ಈ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇತ್ಯಾದಿಗಳ ಜೊತೆಗೆ ಸಮಾಜದ ಒಂದು ಉದ್ಧಾರಕ್ಕೆ, ಸಮಾಜವು ಚೆನ್ನಾಗಿರಬೇಕು, ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಯಾವುದೇ ವಿಧವಾದಂತಹ ಭೇದವಿಲ್ಲದೆ ಎಲ್ಲರೂ ಸಹ ಚೆನ್ನಾಗಿರಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಸಹ ಮಾಡಿದ್ದಾರೆ. ಅವರ ಗ್ರಂಥಗಳನ್ನು ನಾವು ನೋಡಿದರೆ ಇಂತಹ ಉಪದೇಶಗಳನ್ನು ನಾವು ಅಲ್ಲಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಏನ 3 ಕೆಲಸಗಳು ಅಂತಂದ್ರೆ, ಅಲ್ಲಿ ಮೊದಲು ಹೀಗೆ ಪ್ರಶ್ನೆ ಹೀಗೆ ಕೇಳಿದ್ರು, ಕುತ್ರ ಯತ್ನೋ ವಿಧೇಯ ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಅವರು ಉತ್ತರ ಕೊಟ್ಟರು, ವಿದ್ಯಾಭ್ಯಾಸೆ ಸದೌಷಧೆ ದಾನೆ ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. 3 ಕೆಲಸಗಳು. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಅಂತಂದ್ರೆ ವಿದ್ಯಾಭ್ಯಾಸವನ್ನು ಮಾಡುವುದು ಮತ್ತು ವಿದ್ಯಾಭ್ಯಾಸವನ್ನು ಮಾಡಿಸುವುದು ಎರಡೂ ಸಹ ಅಲ್ಲಿ ಹೇಳಬೇಕಾಗಿದೆ. ಅದನ್ನ ವಿದ್ಯಾಭ್ಯಾಸವನ್ನು ಮಾಡುವುದರಲ್ಲೂ ಮನುಷ್ಯನ ಯಾವಾಗಲೂ ಪ್ರಯತ್ನಶೀಲನಾಗಿರ್ಬೇಕು, ಮತ್ತು ವಿದ್ಯಾಭ್ಯಾಸವನ್ನು ಮಾಡಿಸುವುದು, ಇನ್ನೊಬ್ಬರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವುದರಲ್ಲೂ ಸಹ ಪ್ರಯತ್ನಶೀಲನಾಗಿರಬೇಕು ಅನ್ನುವಂತಹದ್ದು ಮೊದಲನೇ ವಿಷಯ. ಎರಡನೇ ವಿಷಯ ಸದೌಷಧ ಅಂತ. ಸದೌಷಧ ಅಂತಂದ್ರೆ ಏನು? ಜನರಿಗೆ ಉತ್ತಮವಾದಂತಹ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತಹ ವ್ಯವಸ್ಥೆ, ಒಂದು ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು, ಸರಿಯಾದಂತಹ ಒಂದು ಔಷಧವನ್ನು ಕೊಡುವಂತಹ ಮನುಷ್ಯ ಅಂತಂದ ಮೇಲೆ ಜೀವನದಲ್ಲಿ ಏನೋ ಒಂದು ರೀತಿಯಾದಂತಹ ಶರೀರದಲ್ಲಿ ಅನೇಕ ವಿಧವಾದಂತಹ ವ್ಯಾಧಿಗಳು ಇತ್ಯಾದಿಗಳೆಲ್ಲ ಬಂದು ಹೋಗ್ತಾ ಇರುತ್ತೆ. ಈ ರೀತಿಯಾದಂತಹ ಕೆಲವೊಂದು ಶರೀರದಲ್ಲಿ, ಮನುಷ್ಯನಿಗೆ ಶರೀರ ಅನ್ನುವುದು ಬಂದಿದೆ, ಈ ಶರೀರದಲ್ಲಿ ಅನೇಕ ವಿಧವಾದಂತಹ ಬೇರೆ ಬೇರೆ ರೀತಿಯಾದಂತಹ ಕಷ್ಟಗಳನ್ನು ಇತ್ಯಾದಿಗಳನ್ನೆಲ್ಲ ಅನುಭವಿಸಬೇಕಾಗಿ ಬರುತ್ತೆ. ಒಂದೊಂದನ್ನು ಮನುಷ್ಯ ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಮಾಡಿದಂತಹ ಒಂದೊಂದು ಪಾಪವು ಹೋಗ್ತಾ ಇದೆ ಅಂತ ಅದರ ಅರ್ಥ. ಆದ್ದರಿಂದ ಈ ಶರೀರದಲ್ಲಿ ಅನೇಕ ವಿಧವಾದಂತಹ ತೊಂದರೆಗಳು ಬಂದಾಗ ಅದಕ್ಕೆ ಬೇಕಾದಂತಹ ಒಂದು ಸರಿಯಾದಂತಹ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಮನುಷ್ಯ ಪ್ರಯತ್ನಶೀಲನಾಗಿರಬೇಕು ಅನ್ನುವಂತಹ ಒಂದು ಉಪದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮೂರನೇದಾಗಿ ದಾನೆ ಅಂತ ಹೇಳಿದ್ದಾರೆ. ದಾನ, ಒಂದು ವಿದ್ಯಾಭ್ಯಾಸದ ಒಂದು ಕೆಲಸ ಮತ್ತು ಚಿಕಿತ್ಸೆ, ಜನರ ಆರೋಗ್ಯಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಂದ್ರೆ
ಅದು ಕೇವಲ ಯಾರೋ ಒಬ್ಬರಿಂದ ಮಾತ್ರವೇ ಸಾಧ್ಯವಾಗುವುದಿಲ್ಲ. ಆ ಜನರು ಅತ್ಯಂತ ಉದಾರವಾಗಿ ಇದಕ್ಕಾಗಿ ಒಂದು ಸಹಾಯವನ್ನು ಮಾಡಿದರೆ ಎಲ್ಲರ ಒಂದು ಸಹಾಯ ಸಹಕಾರಗಳಿಂದ ಇಂತಹ ಕೆಲಸಗಳು ನೆರವೇರಬೇಕು. ಒಂದು ಶಾಲೆ ನಡೆಸಬೇಕು ಅಥವಾ ಒಂದು ಆಸ್ಪತ್ರೆ ನಡೆಸಬೇಕು, ಎಲ್ಲರ ಒಂದು ಆರೋಗ್ಯಕ್ಕಾಗಿ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಅನೇಕ ವಿಧವಾದಂತಹ ಜನರ ಒಂದು ಸಹಕಾರವೂ ಬೇಕು. ಅವರೆಲ್ಲರೂ ಉದಾರವಾದಂತಹ ಮನಸ್ಸಿನಿಂದ ಇದಕ್ಕಾಗಿ ದಾನವನ್ನು ಮಾಡುವುದು ಅಂತಂದ್ರೆ ಇದಕ್ಕೆ ಈ ಒಂದು ಕಾರ್ಯವು ಚೆನ್ನಾಗಿ ನಡೆಯುವುದರಲ್ಲಿ ಯಾರ್ಯಾರ ಶಕ್ತಿ ಯಾವ ರೀತಿಯಾಗಿದೆಯೋ ಆ ಶಕ್ತಿಗೆ ತಕ್ಕಂತೆ ಅವರವರು ಅದರಲ್ಲಿ ಶ್ರಮಿಸಿದರೆ ಆ ಕೆಲಸವು ಚೆನ್ನಾಗಿ ನಡೆಯುತ್ತೆ, ಜನರೆಲ್ಲರಿಗೂ ಸಹ ಉಪಕಾರ ಆಗುತ್ತೆ. ಆದ್ರಿಂದ ಈ ಕೆಲಸಗಳು ಎರಡು ನಡೀಬೇಕು ಅಂತಂದ್ರೆ ಅದರಲ್ಲಿ ಎಲ್ಲರೂ ಸಹ ಪ್ರಯತ್ನಶೀಲರಾಗಿ ಅದಕ್ಕೆ ಬೇಕಾದಂತಹ ಒಂದು ದಾನವನ್ನು, ಅದಕ್ಕೆ ಬೇಕಾದಂತಹ ಒಂದು ಸಹಕಾರವನ್ನು ಪ್ರತಿಯೊಬ್ಬರು ಸಹ ನೀಡುವುದರಲ್ಲಿ ಪ್ರಯತ್ನಶೀಲರಾಗಿರಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ 3 ಕೆಲಸಗಳನ್ನು ಮಾಡುವುದರಲ್ಲಿ ಪ್ರತಿಯೊಬ್ಬ ಮನುಷ್ಯನು ನಿರಂತರ ಪ್ರಯತ್ನಶೀಲನಾಗಿರಬೇಕು ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ಇಲ್ಲಿ ಶಂಕರರು ಮಾಡಿರ್ತಕ್ಕಂತಹ ಈ ಒಂದು ಉಪದೇಶ ಏನಿದೆಯೋ ಇದು ಬರೀ ಯಾವುದೋ ಒಂದು ಕಾಲಕ್ಕೆ, ಅದು ಶಂಕರಾಚಾರ್ಯರ ಕಾಲಕ್ಕೆ ಮಾತ್ರ ಸೀಮಿತ, ಅದು ಈ ಶತಮಾನಕ್ಕಲ್ಲ, ಅದೆಲ್ಲ ಹಿಂದಿನ ಶತಮಾನಕ್ಕೆ ಮಾತ್ರವೇ, ಅದೆಲ್ಲ ಹಳೆ ಕಾಲದ ವಿಚಾರ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದು ಅವತ್ತಿಗೂ ಪ್ರಸ್ತುತವೇ, ಇವತ್ತಿಗೂ ಪ್ರಸ್ತುತವೇ, ಮುಂದಿನ ಕಾಲದಲ್ಲೂ ಸಹ ಅತ್ಯಂತ ಪ್ರಸ್ತುತವೇ. ಎಷ್ಟು ನಾವು ಆಧುನಿಕವಾದಂತಹ ಕಾಲಕ್ಕೆ ಬಂದರೂ ಸಹ ಈ ರೀತಿಯಾದಂತಹ ಒಂದು ಉಪದೇಶ ಅನ್ನುವುದು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕ. ಅದರೊಳಗೂ ಒಂದು ವಿದ್ಯಾಭ್ಯಾಸ ಮತ್ತು ಚಿಕಿತ್ಸೆ ಇತ್ಯಾದಿಗಳ ವ್ಯವಸ್ಥೆ ಅನ್ನುವುದು ಪ್ರಪಂಚದಲ್ಲಿ ಎಲ್ಲಿ ಯಾವ ಮೂಲೆಗೆ ಹೋದ್ರೂ ಬೇಕೇ ಬೇಕು. ಬರೀ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರವೇ ಇದು ಬೇಕು ಅಂತರೂ ಇಲ್ಲ. ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರೂ ಈ ರೀತಿಯಂತಹ ಒಂದು ಕೆಲಸದ ಅವಶ್ಯಕತೆ ಅನ್ನೋದು ಎಲ್ಲ ಕಡೆಯೂ ಸಹ ಇದ್ದೇ ಇದೆ. ಹಾಗಾಗಿಯೇ ನಾವು ಆರಂಭದಲ್ಲಿ ಹೇಳಿದ್ದು ಶಂಕರರ ಒಂದು ಉಪದೇಶ ಅನ್ನೋದು ಅದು ಬರೀ ಯಾವುದೋ ಒಂದು ಕಾಲಕ್ಕೆ, ಒಂದು ದೇಶಕ್ಕೆ, ಒಂದು ಸಮುದಾಯಕ್ಕೋ ಮಾತ್ರವೇ ಸೀಮಿತವಾದದ್ದಲ್ಲ, ಅದು ಇಡೀ ಜಗತ್ತಿಗೆ ಬೇಕಾಗಿರತಕ್ಕಂತಹ ಉಪದೇಶ. ಆದ್ರಿಂದಲೇ ಇಡೀ ಜಗತ್ತಿಗೆ ಬೇಕಾಗಿರತಕ್ಕಂತಹ ಉಪದೇಶವನ್ನು ಮಾಡಿದ್ರಿಂದಲೇ ಶಂಕರಾಚಾರ್ಯರನ್ನು ಜಗದ್ಗುರುವು, ಈ ಜಗತ್ತಿಗೆ ಗುರುಗಳು, ಈ ಜಗತ್ತಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಅವರು ಮಾಡಿದ್ರಿಂದ ಅವರನ್ನು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ. ಆದ್ರಿಂದ ಈ ರೀತಿಯಾದಂತಹ ಒಂದು ಉಪದೇಶವನ್ನ ಶಂಕರರು ಮಾಡಿದ್ದಾರೆ. ನಾವು ಈಗ ಹೇಳಿದ್ವಿ ಏನಂತಂದ್ರೆ ಈ ಪ್ರಕೃತವಾದ ಸಂದರ್ಭಕ್ಕೆ ಈ ಉಪದೇಶ ಅನ್ನೋದು ನಮಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಪ್ರಕೃತ ಸಂದರ್ಭದಲ್ಲಿ ವಿಶೇಷವಾಗಿ ನೀವೆಲ್ಲರೂ ಸಹ ರಾಜೀವ್ ಅವರು ಮತ್ತು ರಾಜೀವ್ ಅವ್ರ ಜೊತೆಗೆ ಇರತಕ್ಕಂತಹ ನೀವೆಲ್ಲರೂ ಸಹ ಒಂದು ಶಾಲೆಯನ್ನು ನಡೆಸ್ತಾ ಮಕ್ಕಳೆಲ್ಲರ ಒಂದು ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ಸುಮಾರು 2,000 ಜನ ಮಕ್ಕಳು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಒಂದು ಜನರ ಒಂದು ವೈದ್ಯದ ವ್ಯವಸ್ಥೆಗಾಗಿ, ಒಂದು ಚಿಕಿತ್ಸೆಯ ವ್ಯವಸ್ಥೆಗಾಗಿ ಒಂದು ವಿಶೇಷವಾದಂತಹ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಕೆಲಸದ ಈ ಆಸ್ಪತ್ರೆಯ ಕಟ್ಟಡದ ಒಂದು ಶಿಲಾನ್ಯಾಸವನ್ನು ಇವತ್ತಿನ ದಿವಸ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀರಿ. ಅದರಂತೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಪ್ರದೇಶದಲ್ಲಿ ಅತ್ಯಂತ ಶೀಘ್ರವಾಗಿಯೇ ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ವಿಶೇಷವಾದಂತಹ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಆಸ್ಪತ್ರೆ ನಿರ್ಮಾಣವಾಗಿ ಅದರಿಂದ ಎಷ್ಟೋ ಉಪಕಾರವಾಗಲಿದೆ. ಆ ಒಂದು ಕಾರ್ಯವು ಶೀಘ್ರವಾಗಿ ನಿರ್ವಿಘ್ನವಾಗಿ ಆ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಆ ಕಾರ್ಯವು ನಿರ್ವಿಘ್ನವಾಗಿ ನಡೆಯಲಿ. ಯಾವುದೇ ವಿಧವಾದಂತಹ ತೊಂದರೆಗಳಿಲ್ಲದೆ ಆ ಒಂದು ಕಾರ್ಯವು ಶೀಘ್ರವಾಗಿಯೇ ಸಂಪನ್ನವಾಗಿ ಅದರಲ್ಲಿ ಎಲ್ಲ ರೀತಿಯಂತಹ ಒಂದು ಯಶಸ್ಸು ಸಹ ಸಿಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕೆಲಸ ಇವತ್ತು ಒಂದು ಆ ಶಿಲಾನ್ಯಾಸವನ್ನು ಮಾಡಿದ್ದೇವೆ, ಮತ್ತೆ ಶೀಘ್ರವಾಗಿಯೇ ಇಲ್ಲಿ ಆ ನಿರ್ಮಾಣದ ಕಾರ್ಯವೂ ಸಹ ಪ್ರಾರಂಭವಾಗಲಿದೆ. ಇವತ್ತು ಮಾಡಿದಂತಹ ಪೂಜೆ ಮಾಡಿರ್ತಕ್ಕಂತಹ ಶಿಲೆಗಳ ಒಂದು ಸ್ಥಾಪನೆಯನ್ನು ಅಲ್ಲಿ ಮಾಡಿ ಆ ನಿರ್ಮಾಣದ ಕಾರ್ಯವನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಈ ಶಿಲೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ನಂತರ ಆ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಆ ಜಗನ್ಮಾತೆಯ ಅನುಗ್ರಹದಿಂದ ವಿಶೇಷವಾಗಿ ಕಾರ್ಯವು ನೆರವೇರುತ್ತೆ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡುತ್ತಾ ಈ ಒಂದು ವಿಶಿಷ್ಟವಾದಂತಹ ಕೆಲಸದಲ್ಲಿ ಶ್ರಮಿಸ್ತಾ ಇರತಕ್ಕಂತಹ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ರಾಜೀವ್ ಅವರಿಗೆ ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಮತ್ತು ಇಲ್ಲಿ ಅವರಿಗೆ ಈ ಒಂದು ಕಾರ್ಯದಲ್ಲಿ ಅವರಿಗೆ ವಿಶೇಷವಾಗಿ ಸಹಕಾರವನ್ನು ಮಾಡ್ತಾ ಅವರ ಜೊತೆಗಿರುವಂತಹ ಎಲ್ಲ ಭಕ್ತರಿಗೂ ಸಹ, ಎಲ್ಲ ಸಜ್ಜನರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಒಂದು ಕಾರ್ಯವು ಯಶಸ್ವಿಯಾಗಿ ನೆರವೇರಿ ಉತ್ತಮವಾದಂತಹ ಒಂದು ಆಸ್ಪತ್ರೆಯ ನಿರ್ಮಾಣವು ಇಲ್ಲಿ ಆಗಿ
ಅದರಿಂದ ಉತ್ತಮವಾದಂತಹ ಒಂದು ಚಿಕಿತ್ಸೆ ಜನರಿಗೆ ಪ್ರಾಪ್ತವಾಗಿ ಜನರೆಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಉಪಕಾರವಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಜನರೆಲ್ಲರಿಗೂ ಏನಾದರೂ ಒಂದು ಸಮಸ್ಯೆ ಬಂತು ಅಂದ ತಕ್ಷಣ, ಆರೋಗ್ಯವಾದ ಸಮಸ್ಯೆ ಬಂತು ಅಂದರೆ ಇಲ್ಲಿಗೂ ಹೋಗಬೇಕು, ಇಲ್ಲಿ ಆಸ್ಪತ್ರೆ ಇದೆ, ಇಂತಹ ಆಸ್ಪತ್ರೆಗೆ ನಾವು ಹೋಗಬೇಕು ಅನ್ನುವಂತಹ ಒಂದು ಪ್ರೇರಣೆ ಎಲ್ಲರಿಗೂ ಸಹ ಬಂದು ಇಲ್ಲಿಗೆ ಬರುವಂತೆ ಆಗಲಿ. ಮತ್ತು ಇಲ್ಲಿಂದ ಹೋಗುವಾಗ ನಾವು ಇಲ್ಲಿಗೆ ಬಂದಿದ್ದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಯಿತು, ನಮ್ಮ ಆರೋಗ್ಯವು ಪರಿಪೂರ್ಣವಾಗಿ ಸರಿಯಾಯಿತು ಅನ್ನುವಂತಹ ಒಂದು ಪರಿಪೂರ್ಣವಾದ ಸಂತೃಪ್ತಿಯಿಂದ ಜನರೆಲ್ಲರೂ ಸಹ ಇಲ್ಲಿಂದ ಹೋಗುವಂತೆ ಇಲ್ಲಿಗೆ ಬರುವುದು ಮತ್ತು ಇಲ್ಲಿ ಬಂದಾಗ ಆ ಒಂದು ಸಮಸ್ಯೆಯು ಪರಿಹಾರವಾಗಿ ಮತ್ತೆ ಸಂತೋಷವಾಗಿ ಇಲ್ಲಿಂದ ಹೋಗುವಂತೆ ಆ ರೀತಿಯಾದಂತಹ ಒಂದು ಉತ್ತಮವಾದ ಆಸ್ಪತ್ರೆ ನಿರ್ಮಾಣವಾಗಲಿ ಎಂಬುದಾಗಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.